ನಮಸ್ತೆ ವೀಕ್ಷಕರೇ, ಇವತ್ತು ಚಾರ್ವಾಕ ವಾರಪತ್ರಿಕೆ ಮತ್ತು ಸುದ್ದಿ ಸಹ್ಯಾದ್ರಿ ಪತ್ರಿಕೆ ಶಿವಮೊಗ್ಗದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ರಾಜೇಶ್ ಸುರಗಿಹಳ್ಳಿ ಇವರನ್ನು ಭೇಟಿ ಮಾಡಿದೆ. ಭೇಟಿ ಮಾಡಲು ಬಹಳ ಮುಖ್ಯವಾದ ಕಾರಣ, ಮಲೆನಾಡಿನಲ್ಲಿ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಏನು ಹೇಳ್ತಾರೆ, ಅದನ್ನು ಜನಪದವಾಗಿ ಮಂಗನ ಕಾಯಿಲೆ ಅಂತ ಹೇಳ್ತಾರೆ. ಬೇಸಿಕಲಿ ಅದು ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್. ಇದು ಭಾಳ ವರ್ಷಗಳ ಹಿಂದೆ ಇದು ಮಲೆನಾಡಲ್ಲಿ ಟ್ರೇಸ್ ಆಗಿತ್ತು. ಈ ಒಂದು ಕಾಯಿಲೆಯಿಂದಾಗಿ ಕಾಡಿಗೆ ಹೋಗುವ ರೈತರಿಗೆ ಹೆಚ್ಚುವ ಉಣ್ಣೆಯಿಂದಾಗಿ ಜ್ವರ ಮುಂತಾದವುಗಳು ಬಂದು ಉಸಿರಾಡುವುದೆಲ್ಲ ತೊಂದರೆಯಾಗಿ ಸಾವನ್ನಪ್ಪುತ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಆಗಿನಿಂದಲೂ ಇದರ ಬಗ್ಗೆ ಔಷಧಿ ಕಂಡುಹಿಡಿಯಲು ಬಹಳ ಸರ್ಕಾರ ಮತ್ತು ಮೆಡಿಕಲ್ ಸೈನ್ಸ್ ಪ್ರಯತ್ನ ಪಟ್ಟಿತ್ತು. ಆದರೆ ಕಳೆದ ಕೋವಿಡ್ ಸಮಯದಲ್ಲಿ ಮತ್ತೆ ಇದು ರಿಪೀಟ್ ಆಗ್ತಾ ಆಗಿ ಮಲೆನಾಡಿನಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಸಾಗರ ಈ ಭಾಗದಲ್ಲಿ, ಅದು ಸಾಗರದ ಮುಖ್ಯವಾಗಿ ಕಾರ್ಗಲ್ ಈ ಭಾಗದ ರೈತರುಗಳಿಗೆ ಅದು ಹೆಚ್ಚು ಬಾಧಿಸ್ತಾ ಇತ್ತು. ಈ ಸಂಬಂಧಪಟ್ಟ ಹಾಗೆ ನಾವು ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸಿದ್ವಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಬಗ್ಗೆ ಅಲ್ಲಲ್ಲಿ ವರದಿಗಳು ಆಗ್ತಿದ್ದಾವೆ. ಇದುವರೆಗೂ ಎಷ್ಟು ರಿಪೋರ್ಟ್ ಆಗಿದೆ ಸರ್? ಎಷ್ಟು ಸಾವಾಗಿದೆ? ನಮಗೆ ಮಲೆನಾಡು ಭಾಗದಲ್ಲಿ ಈಗ ನಮಗೆ ಭಾಳ ಪ್ರಮುಖವಾಗಿ ಅಂದರೆ ತೀರ್ಥಹಳ್ಳಿ, ಹೊಸನಗರ ಮತ್ತು ಸಾಗರ ಭಾಗದಲ್ಲಿ ಕೆಲವೊಂದು ಪ್ರದೇಶ, ಎಲ್ಲ ಪ್ರದೇಶ ತಾಲೂಕದಲ್ಲಿ ಕೆಲವೊಂದು ಕಾಡಿದ ಪ್ರದೇಶಗಳಲ್ಲಿ ಸಾಮಾನ್ಯ ನೋಡಿದ್ರೆ ವೈಲ್ಡ್ ಲೈಫ್ ಏರಿಯಾ ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ವಾಸವಾಗಿದ್ದ ಜನ ಅಲ್ಲಿ ಕಾಡಿಗೆ ಹೋಗೋ ಜನರಿಗೆ ಈ KFD ಪಾಸಿಟಿವ್ ಬರೋ ಚಾನ್ಸ್ ನಾವು ಭಾಳ ನೋಡ್ತೇವೆ. ನಾವು 2019 ನೋಡಿದಾಗ ನಮ್ಮಲ್ಲಿ ಹೆಚ್ಚು ಕಮ್ಮಿ 400 ಪ್ರಕರಣಗಳಾಗಿದ್ದಾವೆ. ಆಮೇಲೆ 20ರಲ್ಲಿ 183, ಅದಾದ್ರೆ ಕಮ್ಮಿ ಆಗ್ತಾ ಬಂತು. ಹೋದ ವರ್ಷ ನಮ್ಮಲ್ಲಿ ಬರೀ 14 ಪ್ರಕರಣಗಳಿದೆ. ಈ ವರ್ಷ ನಾವು ಡಿಸೆಂಬರಿಂದ ಇಲ್ಲಿವರೆಗೂ 34 ಪ್ರಕರಣಗಳಾಗಿದ್ದಾವೆ. ನಾವು ಹೆಚ್ಚು ಕಮ್ಮಿ ಅಕ್ಟೋಬರಿಂದ ನಾವು 5,000 ಮಾದರಿ ರಕ್ತ ಮಾದರಿ ಸ್ಯಾಂಪಲ್ಲು 3 ತಾರೀಕಿಂದ ಕಲೆಕ್ಟ್ ಮಾಡಿ 24 ಗಂಟೆ ಒಳಗೆ ಕೊಡ್ತೇವೆ. ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇದು ಏನಂದರೆ ಕಾಡುಗಳಿಗೆ ಹೋಗೋ ಜನ ಅಥವಾ ಕಾಡಿಗೆ ಜಾನುವಾರು ಹೋಗೋದಿಲ್ಲ. ಆಮೇಲೆ ಆ ಕಾಡಲ್ಲಿ ಕೆಲವು ಮಂಗಗಳು ಆಹಾರಕ್ಕೆಲ್ಲ ಬರ್ತಾ ಇರುವಾಗ ಆಹಾರಕ್ಕೆ ಮಂಗಗಳೇ ಬಂದಿದ್ದಾಗ ಆ ಉಣ್ಣೆಗಳಿಂದ ಕಚ್ಚಿ ತೀರಿ ಸತ್ತು ಹೋದಾಗ ಈ 3 ಕಾರಣಗಳಿಂದ ಇದು ನಮ್ಮ ಮನೆ ಬಾಗಿಲಿಕ್ಕೆ, ಮನೆ ಹತ್ತಿರ ಬರೋಕ್ಕೆ ಸಾಧ್ಯತೆ. ಜೊತೆಗೆ ನಮ್ಮ ಈ ಮಲೆನಾಡು ಭಾಗದಲ್ಲಿ ಕೆಲವು ಗೊಬ್ಬರಗಳ ಈ ಗರಗ ಅಂತ ಈ ಹಸಿ ಮತ್ತು ಒಣ ಎಣ್ಣೆ ತಂದು ಮನೆ ಹತ್ರ ತಂದುಬಿಟ್ಟು ಅದು ಗೊಬ್ಬರ ಕಟ್ಟಿರ್ತಾರೆ. ಸೊ ಇದೇನಾಗುತ್ತೆ, ಅದು ಉಣ್ಣೆಗಳು ಮನೆ ತನಕನೂ ಬರೋ ಸಾಧ್ಯತೆಗಳಿದೆ. ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ಯಾವುದೋ ಒಂದು ಮಂಗ ಡೆತ್ ಆದಾಗ ಈ ಪ್ರದೇಶದಲ್ಲಿ ಮಂಗ ಸಾವಾದಾಗ ಅದು ಮಂಗಗೆ ಏನಾಗುತ್ತೆ, ಉಣ್ಣೆ ಕಚ್ಚಿದಾಗ 7-10 ದಿವಸ ಮಂಗ ಸತ್ತು ಹೋಗುತ್ತೆ. ಈ ಉಣ್ಣೆಗಳು ಕಚ್ಚಿದ ಜಾನುವಾರಿಗೇನೂ ಹಾನಿಕಾರ ಇಲ್ಲ. ಜಾನುವಾರು ಏನಂದರೆ ಉಣ್ಣೆಗಳನ್ನು ಕಾಡಿಂದ ಹಿಂಗೆ ತರ್ತಾರೆ, ಕಾಡಿಗೆ ಹೋದಾಗ ತರ್ತಾರೆ. ಸೊ ಉಣ್ಣೆಗಳು ಮಂಗ ಕಚ್ಚಿದಾಗ ಅದಕ್ಕೆ ಮಂಗ 100% ತೀರೋಗುತ್ತೆ 7 ದಿವಸ. ಸೆಕೆಂಡ್, ಮನುಷ್ಯರಿಗೆ ಕಚ್ಚಿದಾಗ ಸಿಮ್ಟಮ್ಸ್ ಕಾಯಿಲೆಗಳು ಬಂದಿರುತ್ತೆ. ಕಾಯಿಲೆಗೆ ತೀವ್ರ ರೂಪ ತನಕ ಹೋದಾಗ ಮರಣ 2% ಮರಣ ಹೋಗೋಕ್ಕೆ ಸಾಧ್ಯತೆ ಇರ್ತದೆ. ತೀವ್ರತೆ ಹೋದಾಗ ಕಾಯಿಲೆ ಸಿಮ್ಟಮ್ಸ್ ಏನು ಸರ್? ಇದು ವೈರಸ್ ಫೀವರ್. ಫಸ್ಟ್ ತಿಳ್ಕೊಳ್ಳೋದು ವೈರಸ್ ಫೀವರ್. ವೈರಸ್ಸಿಗೆ ಇದು ನಿಖರ ಹಾಕೋದು ಟ್ರೀಟ್ಮೆಂಟ್ ಏನಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅದು ಲಕ್ಷಣ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕು. ಮೊದಲನೇ 7 ದಿವಸದೊಳಗೆ ಅವರಿಗೆ ಸಿಕ್ಕಾಪಟ್ಟೆ ಜ್ವರ, ತಲೆನೋವು, ಮೈಕೆ ನೋವು, ಸ್ವಲ್ಪ ವಾಂತಿ ಬರಬೇಕು, ಮಂಡಿ ನೋವು, ಕಣ್ಣು ಕೆಂಪಾಗೋದು, ಈ ಹರಕಡ್ಲೆ ಅಂತ ಕರಿತೀವಿ, ಅದು ಊತಿದ್ರು, ಅದು ಸಿಮ್ಟಮ್ಸ್ಗಳು ಇರ್ತವೆ. ಸಾಮಾನ್ಯವಾಗಿ 7-8 ದಿವಸ ಇರುತ್ತೆ ಮೊದಲನೇ ಫೇಸಲ್ಲಿ. 2ನೇ ಫೇಸಲ್ಲಿ 1 ವಾರ 2 ವಾರದಲ್ಲಿ 2ನೇ ಫೇಸಲ್ಲಿ ಬೇರೆ ಕಾರಣ ಕಾಣಕ್ಕೆ ಮೆದುಳಿಗೆ ಹತ್ತಿರ್ಬೋದು, ಇಲ್ಲ ರಕ್ತಸ್ರಾವ ಆಗೋ ಚಾನ್ಸಸ್ ಇದೆ. ಸೊ ನಾವು ಅದು ಭಾಳ ಮುಖ್ಯ. ಯಾಕಂದರೆ ವೈರಸ್ ಮೊದಲನೇ ಭಾಗದಲ್ಲಿ ಇರಬೇಕು, ಮೊದಲನೇ ಫೇಸ್ ಇರಬೇಕು. ನಾವು ಆದಷ್ಟು ಬೇಗ ಗುರುಸ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರೆ ಅಲ್ಲಿ ಏನಾಗೋದಂದರೆ, ಒಂದು ಜ್ವರ ಜಾಸ್ತಿ ಇದ್ದರೆ ನೀರಿನಂಶ ಕಮ್ಮಿಯಾಗಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ. WBC ಕೊಟ್ಟರೆ ರಕ್ತ ಆಗೋ ಸಾಧ್ಯತೆ ಒಂದು ಚಾನ್ಸಸ್ ಇರುತ್ತೆ. ಸೊ ನಾವು ಅದು ತಕ್ಕಂಥ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ 100% ಗುಣ ಆಗ್ತಾರೆ. 100%. ಕೆಲವರು ಏನು ಮಾಡ್ತಾರೆ, ಕೆಲವರು ಹಿಂದೆಲ್ಲ ಏನು ಮಾಡ್ತಾರೆ, ಮನೆಗೆ ಉಳ್ಕೊಂಡ್ಬಿಡ್ತಿದ್ರು. ಇದು ಸಣ್ಣ ಪುಟ್ಟ ಕಾಯಿಲೆ ಅದೇನೋ ಅಂತ ಅದಾಗಂತ ಮನೆಗೆ ಉಳ್ಕೊಂಡು ತೀವ್ರ ರಕ್ತಸ್ರಾವ ಬಂದಾಗ ಭಾಳ ವಿಕೋಪಕ್ಕೆ ಹೋದ ಕಾಯಿಲೆ ರೂಪಕ್ಕೆ ಹೋದಾಗ ನಮ್ಮ ಹತ್ರ ಬಂದಾಗ ಅವಾಗ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಕೆಲವೊಂದು ಸಾವುಗಳು ಆಗಿದ್ದಾವೆ ಹಿಂದೆಲ್ಲ. ಅದನ್ನು ನಾವು ಆಗೋಕ್ಕೆ ಈಗ ನಾವು ಇನ್ಮೇಲೆ ಬಿಡ್ತಾ ಇಲ್ಲ. ಅದನ್ನು ಜನರ ಹತ್ರ ನಮ್ಮಲ್ಲಿ ಏನಾಗಿದೆ, ಈ 3 ತಾಲೂಕದಿಂದ ನಾವು ಹೆಚ್ಚು ಕಮ್ಮಿ ಒಂದು 200 ಗ್ರಾಮಗಳು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 1400 ಗ್ರಾಮ ಇದ್ದಾವೆ. 1400 ಗ್ರಾಮದಲ್ಲಿ 19 ಲಕ್ಷ ಜನಸಂಖ್ಯೆ ಇದೆ. 200 ಗ್ರಾಮದಲ್ಲಿ ನಾವು ಗುರುತಿಸಿದ್ದೇವೆ ಯಾವ ವ್ಯಾಪ್ತಿ. ಈಗ ಅದರ ಕಾರ್ಡ್ ಎಷ್ಟಿದೆ, ಆ ಕಾರ್ಡಿಗೆ ಹೋಗೋ ಜಾನುವಾರು ಯಾರು, ಎಲ್ಲ ನಮ್ಮ 3-4 ಇಲಾಖೆ ಕೂತ್ಕೊಂಡಿದ್ದ ಬಗ್ಗೆ ಜಿಲ್ಲಾಧಿಕಾರಿಗಳು ಚರ್ಚೆ ಆಗಿದೆ.
3 ಸರಿ ಮೀಟಿಂಗ್ ಆಗಿದೆ, ಹಂತದಲ್ಲಿ ಮೀಟಿಂಗ್ ಆಗಿದೆ, ಮುಂಚಿನ ದಿನ ಆಗಿದೆ. ಸೊ ಸೈಯರ್ ಬಗ್ಗೆ ಮೀಟಿಂಗ್ ಅಂದರೆ ಇಂಟರ್ ಡಿಪಾರ್ಟ್ಮೆಂಟ್ ಕೋರ್ಡಿನೇಷನ್ ಮೀಟಿಂಗ್ ಆಗಿದೆ. ಸೊ ಪಶುಸಂಗೋಪನಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ, ಈ ಪ್ರಾಣಿಗಳಿಗೆ ನೀವು ಸ್ವಲ್ಪ ಅದಕ್ಕೆ ಆಯುರ್ವೇದ ಮಿತದ ಇಂಜೆಕ್ಷನ್ ಬರುತ್ತೆ, ಅದು ಕೊಟ್ಟೋದ್ರಿಂದ ಆ ಉಣ್ಣೆಗಳು ಜಾನುವಾರು ಕಚ್ಚಿದ ಉಣ್ಣೆಗಳು ಸತ್ತೋಗ್ಬಿಡ್ತದೆ. ಸೊ ಅದನ್ನು ಮಾಡಿದೆ. ನಮ್ಮಲ್ಲಿ ಈ ಮಂಗಸತ್ತಿಗೆ ಒಂದು ಬಯಾಪ್ಸಿ ಆಟೋಪ್ಸಿ ಮಾಡಿ ಸ್ಯಾಂಪಲ್ ಕಳಿಸಿ ಅದು ಉಣ್ಣೆಗಳಲ್ಲಿ ವೈರಸ್ ಐತೆ ಎಲ್ಲ ನೋಡ್ತಾರೆ. ಆ ಉಣ್ಣೆಗಳು ಕಚ್ಚಿದ್ರೆ ಆ ಉಣ್ಣೆಗಳು ಕೇವಲ ವೈರಸ್ ಇರಬೇಕು. ವೈರಸ್ ಎಲ್ಲ ಕಡೆ ಇರುತ್ತೆ, ಬಟ್ ವೈರಸ್ ಸರ್ವೈವಕ್ಕೆ ಅದನ್ನು ಜೀವಂತಾಗಿರೋಕ್ಕೆ ಉಣ್ಣೆಗಳಲ್ಲಿ ಹೋಗ್ಕೊಂಡಿದೆ. ಸೊ ಈ ಉಣ್ಣೆಗಳು ಇರೋದೇ ವೈಲ್ಡ್ ಲೈಫ್ ಏರಿಯಾದಲ್ಲಿ, ಈ ಪ್ರದೇಶಗಳಲ್ಲಿ ವೈಲ್ಡ್ ಲೈಫ್ ಇರುತ್ತೆ. ಅದು ಮ್ಯೂಟೇಟ್ ಆಗುತ್ತೆ ಸರ್. ಅದೇನು ಮ್ಯೂಟೇಟ್ ಆಗಲ್ಲ. ಏನಾಗುತ್ತೆ ಉಣ್ಣೆಗಳು ಹೇಗಂದ್ರೆ ಅದು ಒಂದ್ಸರಿ ಮೊಟ್ಟೆ ಇಟ್ಟು ದೊಡ್ಡದು ಅಡಲ್ಟ್ ಆದಮೇಲೆ ಮೊಟ್ಟೆ ಇಡುತ್ತೆ. ಅದಕ್ಕೆ ಮೊಟ್ಟೆ ಇಡಿದ್ಮೇಲೆ ನೆಕ್ಸ್ಟ್ ಲಾರ್ವಾ ಅಂತ ಬರುತ್ತೆ, ಲಾರ್ವಾ ಸ್ಟೇಜಿಂದ ನಿಮ್ ಸ್ಟೇಜ್ ಅಂತ ಹೋಗೋದು. ಟೋಟಲ್ 4 ಸ್ಟೇಜ್ ಇದೆ. ಫಸ್ಟು ಉಣ್ಣೆಗಳು ದೊಡ್ಡ ಉಣ್ಣೆ ಮೊಟ್ಟೆ ಇಡುತ್ತೆ, ಮೊದಲನೇ ಸ್ಟೇಜು. ಮೊಟ್ಟೆದಿಂದ ಲಾರ್ವಾ ಹೋಗುತ್ತೆ, 2ನೇ ಸ್ಟೇಜು. ಲಾರ್ವಾದಿಂದ 3ನೇ ಸ್ಟೇಜ್ ನಿಮ್ ಸ್ಟೇಜ್ ಅಂತ ಹೇಳ್ತೇವೆ. ಆ ನಿಮ್ ಸ್ಟೇಜ್ ಭಾಳ ಡೇಂಜರ್ಸ್. 3ನೇ ಫೇಸ್ ಭಾಳ ಡೇಂಜರ್ಸ್. 3ನೇ ಫೇಸ್ ನಿಮ್ ಸ್ಟೇಜಿಂದ ಆ ಉಣ್ಣೆಗಳು ಚೆನ್ನಾಗಿ ಆಹಾರ ಸಿಗ್ತದೆ, ಅದು ಅಡಲ್ಟಿಗೆ ಹೋಗುತ್ತೆ. ಅಡಲ್ಟಿಗೆ ಹೋದಾಗ ಕಚ್ಚಲ್ಲ, ಅಡಲ್ಟಿಗೆ ಹೋದಾಗ ಮೊಟ್ಟೆ ಇಟ್ಬಿಡುತ್ತೆ. ಸೊ ಆಮೇಲೆ ಹೋಗ್ಬಿಡುತ್ತೆ. ಸೊ ಏನಾಗುತ್ತೆ, ಒಂದು ವೇಳೆ ಈ ನಿಮ್ಮ ಸ್ಟೇಜಲ್ಲಿ ಹೊಟ್ಟೆ ತುಂಬ ಮೀಲ್ ಅಂತ ಕರಿತೀವಿ, ಅದು ಮೀಲ್ ಸಿಗಲಿಲ್ಲ ಅಂದರೆ ಅದು ಹಾಗೆ ಉಳ್ಕೊಳ್ಳುತ್ತೆ, ಮತ್ತೊಂದು ಸೀಸನ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ನಾವು ಈ ಸೈಕಲ್ ಬ್ರೇಕ್ ಮಾಡಬೇಕು. ಈ ಸೈಕಲ್ ಬ್ರೇಕ್ ಮಾಡೋದ್ರಿಂದ ನಮಗೆ ಅದು ಈ 3-4 ವರ್ಷದಿಂದ ನಮಗೆ ಸ್ವಲ್ಪ ಯಶಸ್ವಿಯಾಗಿದೆ. ನಮ್ಮ ಪಶುಸಂಗೋಪನಾ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿಗೆ ಈ ಸೈಕಲ್ ಬ್ರೇಕ್ ಇನ್ನೂ ಹೆಚ್ಚಿಗೆ ಪ್ರಮಾಣದ ಸೈಕಲ್ ಬ್ರೇಕ್ ಮಾಡಿ ಅದು ಆ ಅಡಲ್ಟ್ ಸ್ಟೇಜ್ ಏನಿದಿಲ್ಲ, ಹೊಟ್ಟೆ ತುಂಬಿ ಅಡಲ್ಟಿಗೆ ಏನಾಗೋದಿಲ್ಲ, ಆ ಲಾರ್ವಾ ಮೊಟ್ಟೆ ಇಡೋ ಟೈಮಿಗೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಆ ಟೈಪ್ ಕ್ರಮ ತಗೊಂಡ್ರೆ ಸತತ 2-3 ವರ್ಷ ಪ್ರಾಣ. ಬಟ್ ಇಲ್ಲೇ ನಾವು ನೋಡಿದಾಗಂದರೆ ಈಗ ನಾವು 34 ಪ್ರಕರಣ, ಹೆಚ್ಚು ಕಮ್ಮಿ 19-20 ಪ್ರಕರಣ ಹೊಸನಗರ ತಾಲೂಕದೆ, ಅದು ನಾನ್ KFD ಏರಿಯಾ, KFD ಬಾಧಿತ ಪ್ರದೇಶ ಅದು. ಬಟ್ ಅಲ್ಲಿ ಒಂದು 24-20 ಸುಮಾರು ಜನ ಈ ಅಡಿಕೆ ಚೇನಿಗೆ ಅಂತ KFD ಬಾಧಿತ ಪ್ರದೇಶ ಹೋಗ್ತಾ ಇದ್ದಾರೆ. ಅವ್ರು ಪಾಸಿಟಿವ್ ಬಂದರು, 19-20 ಜನ ಅವ್ರು ಪಾಸಿಟಿವ್. ಸೊ ಇವರಿಗೂ ನಾವು ಎಲ್ಲ ಇಡೀ 3 ತಾಲೂಕು ಎಂಡೆಮಿಕ್ ಕರ್ಕೊಂಡ್ಬಿಟ್ಟು ನಾವು ಡೀಪ್ ಆಯಿಲ್ ಅಂತಿದೆ, ಡೀಪ್ ಆಯಿಲ್ ಹಚ್ಕೊಂಡಿದ್ರೆ ಕನಿಷ್ಠ 8 ತಾಸು ಇಫೆಕ್ಟ್ ಇದೆ, ಇನ್ನು ಭಾಳ ಹೈಲಿ ಇಫೆಕ್ಟ್ ಇದೆ. ಸೊ ಇದನ್ನು ಹಚ್ಚಿದ್ರೆ ಉಣ್ಣೆ ರಿಪೆಲೆಂಟ್ ಆಗುತ್ತೆ. ಜೊತೆಗೆ ನಾವು ಜನರಿಗೆ ಮನೆಗೆ ಹೋಗಿರ್ತಾರೆ, ಆ ಕಾಡಿಗೆ ಹೋಗಿರ್ತಾರೆ, ಆ ಕಾಡಿಗೆ ಹೋದಾಗ ಆ ಉಣ್ಣೆಗಳು ಒಂದೇ ಸರಿ ಕಚ್ಚಲ್ಲದು ಅವರಿಗೆ. ಆ ಉಣ್ಣೆಗಳು ಬಾಡಿ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಬೇಕು. ಅದು ಒಂದು 2-3 ತಾಸು, 1-2 ತಾಸು ಅಲ್ಲೇ ಮೈ ಮೇಲೆ ಇರುತ್ತೆ, ಆಮೇಲೆ ಕಚ್ತಾ ಬರುತ್ತೆ. ಆ ಉಣ್ಣೆಗಳು ಕಚ್ಚಾದ್ಮೇಲೆ ಬಂದು ಅದೇ ಜನ ಮನೆ ಒಳಗಡೆ ಬಂದರೆ, ಅದೇ ಜಾನುವಾರು ಕಾಡಿಗೆ ಹೋಗಿ ಬಂದರೆ ನಮ್ಮ ಮನೆಗೆ ಇದು ತಂದಾಗೆ ಏನೇಳೆ ಉಣ್ಣೆಗಳು ತಂದಾಗ ಅಲ್ಲ ಹಿರಿಯರು ಮತ್ತು ಮಕ್ಕಳು ಎಲ್ಲ ಮನೆಗೆ ಇರ್ತಾರೆ. ಸೊ ಸುತ್ತಮುತ್ತಲು ಇರಬೇಕಾದ್ರೆ ಅವಕ್ಕೆ ಇನ್ನೊಂದು ಸಂದರ್ಭ ನೋಡಿದರೆ ಭಾಳಷ್ಟು ಮನೆಗಳು ಕಾಡು ಒಳಗೆ ಇದೆ. ಸೊ ಕಾಡು ಒಳಗಿದ್ದ ಮನೆಗೆ ಇಂತಲ್ಲೇ ಬೇಕಾದ್ರೆ ಕಾಡಿಗೆ ಹೋದರೆ ಒಂದು ಸ್ನಾನ 10 ಮಿನಿಟ್ ಬಂದ ಸ್ನಾನ ಮಾಡಿಸ್ರಿ, ಜಾನುವಾರು ಕ್ಲೀನ್ ಮಾಡಿರಿ ಅಂತ ಹೇಳ್ತೇವೆ. ಒಂದು 50 ಮೀಟ್ರ್ ಸುತ್ತಲೂ ನಿಮ್ಮ ಮನೆ ಸುತ್ತಲೂ ಕ್ಲೀನ್ ಇಟ್ಕೊಳ್ಳಿ. ಸೊ ಇದು ಒಂದು ವ್ಯಾಪಕ ಪ್ರಚಾರ ಮಾಡ್ಕೊಂಡೆ. ಕಾಡಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಮಾಡ್ಕೊಂತವ್ರೆ. ಒಟ್ಟಾರೆ ನಮ್ಮ ಕಾರ್ಯಕರ್ತ ಕ್ಷೇತ್ರ ಸಿಬ್ಬಂದಿಗೆ ಹೇಳಿದ ಇಷ್ಟ, ನಾವು ಯಾವುದೇ ನಿಮ್ಮ ಆ ಥರ ನಮ್ಮ ಆಶಾ ಕಾರ್ಯಕರ್ತ ಇದ್ದಾರೆ, ನಮ್ಮ PH ಇದೆ, ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಕಮ್ಯುನಿಟಿ ಅದಕ್ಕೆ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ PDO ಇದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇವೆಲ್ಲ ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡ್ತದೆ. ಸೊ ಯಾವುದೇ ಒಂದು ಜ್ವರ ಬಂದ ತಕ್ಷಣ ನಾವು ಪಿಕಪ್ ಮಾಡಿ ಸ್ಯಾಂಪಲ್ ಕಳಿಸಿ 24 ಗಂಟೆ ಒಳಗೆ ನಾವು ವಿಡಿಯೋಲಿ ಟೆಸ್ಟ್ ಮಾಡಿ ಅವ್ನು ಪಾಸಿಟಿವ್ ಬಂತು, ಯಾವ ಕಾರಣಕ್ಕೂ ಅವ್ರ ಮನೆಗೆ ನಾವು ಇರೋಕ್ಕೆ ಬಿಡಲ್ಲ, ಐಸೋಲೇಟ್ ಮಾಡ್ತಾರೆ. ಐಸೋಲೇಟ್ ಇಲ್ಲ, ನಮ್ಮ ಸೂಪರ್ವಿಷನ್ಗೆ ತಗೊಂಡ್ಬರ್ತೀವಿ. ನಮ್ಮ ಸೂಪರ್ವಿಷನ್ ತಂದಿದ್ದಾಗ ಇವ್ರಿಗೆ 3-5 ದಿವಸ ನಮ್ಮಲ್ಲಿ 24 ಗಂಟೆ ಪ್ರತಿ ದಿವಸ ಬ್ಲಡ್ ಟೆಸ್ಟ್ ಮಾಡಿ ಕೌಂಟ್ಸ್ ನೋಡ್ತೀವಿ. ವೇರಿಯೇಷನ್ ಬಂದರೆ ತಕ್ಷಣ ಮಣಿಪಾಲಿಗೆ ನಾವು ಅಡ್ಮಿಟ್ ನಮ್ಮ ಫ್ರೀ ಸ್ಕೀಮಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ, ಸೊ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ಸೋದು ನಾವು ಒಪ್ಪಂದ ಮಾಡ್ಕೊಂಡಿದ್ವಿ ಮಣಿಪಾಲ್ ಜೊತೆಗೆ. ಸೊ ಏನಾಗುತ್ತೆ, ಇದು ನಾವು ಪ್ರತಿಲ ಹಂತದಲ್ಲಿ 2ರಿಂದ 3 ದಿವಸದೊಳಗೆ ನಾವು ಅದಕ್ಕೆ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಬಿಟ್ಟು ಟ್ರೀಟ್ಮೆಂಟ್ ಮತ್ತು ಸೂಪರ್ವಿಷನ್ ಮಾಡಿದ್ರೆ ಇವ್ರು 4-5-6 ದಿವಸದೊಳಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ, ಆರಾಮಾಗ್ತಾರೆ. 2ನೇ ಹಂತದಲ್ಲಿ ಹೋದರೆ ಏನಾಗುತ್ತೆ, ಅದು ಸಾಮಾನ್ಯವಾಗಿ ಲಿವರ್ ಎಫೆಕ್ಟ್ ಆಗುತ್ತೆ, ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಸೊ ಇವರೆಲ್ಲ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಈ ಕೂಲಿ ಕಾರ್ಮಿಕರು ಎಲ್ಲೋ ಒಂದು ಕಡೆ ಇವರಿಗೆ ಒಂದು ಸ್ವಲ್ಪ ಪೌಷ್ಟಿಕದ ಅಂಶ ಸ್ವಲ್ಪ ಕೊರತೆ ಇರೋ ಟೈಮಲ್ಲಿ ಏನಾಗುತ್ತೆ, ಇವ್ರು ರೋಗ ನಿರೋಧಕ ಶಕ್ತಿ ಸ್ವಲ್ಪ ಪ್ರಮಾಣ ಕಮ್ಮಿ ಇರುತ್ತೆ. ಸೊ 2ನೇ ಹಂತಕ್ಕೆ ಹೋದಾಗ ಕಾಯಿಲೆ ತೀವ್ರ ರೂಪ ಹೋಗೋ ಸಾಧ್ಯತೆ ಮಾಡಿ ನಾವು 2ನೇ ಹಂತಕ್ಕೆ ಹೋಗಿ ನಾವು ಬಿಡಬಾರ್ದು, ಮೊದಲನೇ ಹಂತದಲ್ಲಿ ನಾವು ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮ ಇದೆ. ಸೊ ಇದರಲ್ಲಿ ಮಾಡ್ತಾ ಇದೆ. ಇದು ನಿರಂತರವಾಗಿ ನಮಗೆ ಹೆಚ್ಚು ಕಮ್ಮಿ ಏಪ್ರಿಲ್ ತಿಂಗಳು ನಮ್ಗೆ ಕಾಣಿಸುತ್ತೆ. ಸೊ ಕಾರ್ಯಕರ್ತರಿಗೆ ನಾವು ಪ್ರತಿ ದಿವಸನೂ ನಾವು ಮಾಹಿತಿ ತಗೋತೇವೆ.
ಅಡ್ಮಿಟ್ ಆಗಿ ಪೇಷಂಟ್ಸ್ಗೂ ನಾವು ಮಾಹಿತಿ ತಗೋತೀವಿ. ಮಣಿಪಾಲದಲ್ಲಿ ಈಗ ಹೊರಡಿ ನಾವೇ ಕಳಿಸಿದ್ದು ಅವರಾಗಿ ನಾವೇ, ಅಂದರೆ ಹೆಚ್ಚಿಗಿನ ಮುಂದೆ ಏನೂ ತೊಂದರೆ ಆಗಬಾರ್ದು ಆ ದೃಷ್ಟಿ ಇದ್ದರೆ ನಾವು ಹೀಗೆ ಕಳಿಸಿ. ರಕ್ತ ಮಾದರಿ ಸ್ವಲ್ಪ ಏರಿಕೆರೆ ಬಂದರೆ ನಾವು ನಮ್ಮಲ್ಲಿ ಕಡೆ ಅಪ್ಪರ್ ಲೆವೆಲ್ ಟ್ರೀಟ್ಮೆಂಟ್, ಹೈಯರ್ ಲೆವೆಲ್ ಟ್ರೀಟ್ಮೆಂಟಿಗೆ ನಾವು ಮಣಿಪಾಲ್ ಜೊತೆ ಕಳ್ಸೋದು 7 ಜನ ಕಳ್ಸೋದು. ಅದು ಉಚಿತ, ನಮ್ಗೆ ನಂಬರೇ ಹೋಗ್ತಾರೆ, ಅಡ್ಮಿಟ್ ಮಾಡ್ತಾರೆ, ನಮ್ಮ ಸ್ಟಾಫ್ ಇದ್ದಾರೆ ಅಲ್ಲಿ. ಆಮೇಲೆ ಎಲ್ಲ ನಮ್ಮ ಸ್ಕೀಮಲ್ಲಿ ನಮ್ಮ ಸುವರ್ಣ ಸುರಕ್ಷ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ನಾವು ಅದನ್ನು ಕವರ್ ಮಾಡ್ತಾಯಿದ್ದೀವಿ. ಸೊ ವಾಪಸ್ ಕರ್ಕೊಂಬಂದು ಮನೆಗೂ ಬಿಡ್ತಾ ಇದ್ದೀವಿ. ಸೊ ಒಟ್ಟಾರೆ ಜನರಿಗೆ ಒಂದು ಸಹಕಾರ ಕೇಳ್ತಾರೆ. ಜ್ವರ ಬಂದರೆ ದಯವಿಟ್ಟು ಅಲಕ್ಷ್ಯ ಮಾಡಿಬಿಡ್ಲಿ. ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ವೈದ್ಯರಿಗೆ ಸಂಪರ್ಕ ಕೊಟ್ಟರು ರಕ್ತ ಮಾದರಿ ಟೆಸ್ಟ್ ಮಾಡ್ಕೊಂಡು ಭಯ ಪಡೋದೇನಿಲ್ಲ. ಇಲಾಖೆ ಸಂಪೂರ್ಣ ಒಂದು ಕಾಯಿಲೆ ನಿಯಂತ್ರಣ ತನಕ ಸಂಪೂರ್ಣ ಜವಾಬ್ದಾರಿ ತಂದರೆ ಆ ಜವಾಬ್ದಾರಿ ನಿಭಾಯಿಸಲು ಸಾರ್ವಜನಿಕರಿಗೂ ಮತ್ತು ಈ ಬಾಧಿತ ಪ್ರದೇಶದಲ್ಲಿ ಇಲಾಖೆ ಮತ್ತು ನಮ್ಮ ಇಲಾಖೆ ಸಿಬ್ಬಂದಿರಿಗೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಸರ್, ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎಷ್ಟಿದೆ? 34. ಈಗ ನಮ್ಮಲ್ಲಿ 34ರಲ್ಲಿ 12 ಸಕ್ರಿಯ, 34 12 ಆನ್ ಟ್ರೀಟ್ಮೆಂಟು ನಮ್ಮ ಅಬ್ಸರ್ವೇಷನ್ ಇದೆ. ಅಬ್ಸರ್ವೇಷನ್ ಇದೆ, ಆಸ್ಪತ್ರೆಯಲ್ಲಿ ಯಾರು ಮನೇಲಿಲ್ಲ, ಯಾರು ಮನೆಗಳು. ಈಗ ಏರಿಯಾಗಳಲ್ಲಿ ಅಥವಾ ಮನೆ ಹಿಂಭಾಗದಲ್ಲಿ ಯಾವುದಾದ್ರೂ ಮಂಗ ಸತ್ತರೆ ಅದು ಮನೆಯ ವಾರಸುದಾರರು ಅಥವಾ ರೈತರು ಯಾರಿಗೆ ಇಂಟಿಮೇಷನ್ ಇಲ್ಲ, ಅದನ್ನೇ ಹೇಳಿದೆವು ನಾವು. ಎಲ್ಲ ಒಂದೇನಿದೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಮಿಟಿ ಮಾಡಿದೆವು, 4 ಜನರ ಕಮಿಟಿ, ಮಂಕಿ ಆಟಾಪ್ಸಿ ಕಮಿಟಿ ಅಂತ ಹೇಳಿ. ಅದ್ರ ಪಿ ಡಿ ಅವರು ಇರ್ತಾರೆ, ನಮ್ಮ ಸ್ಥಳೀಯ ವೈದ್ಯರು ಇರ್ತಾರೆ, ಆಮೇಲೆ ಪಶುಸಂಗೋಪನಾ ಇಲಾಖೆ ವೈದ್ಯರು ಇರ್ತಾರೆ, ಆಮೇಲೆ ಜೊತೆಗೆ ನಮ್ಮ ಫಾರೆಸ್ಟ್ ಡಿಪ್ 4 ಜನರು. ಪಿ ಡಿ ಒ ಆಗಲಿ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದ್ರೆ ತಕ್ಷಣ ತಿಳಿಸಿದ್ದಾರೆ. ನಮ್ಮ ಪಶುಸಂಗೋಪನಾ ಇಲಾಖೆಯಿಂದ ನಾವು ಅಲ್ಲೂ ವೈದ್ಯರು ಬರ್ತಾರೆ, ಪಶು ವೈದ್ಯರು ಬರ್ತಾರೆ, ನಮ್ಮ ಇಲಾಖೆ ವೈದ್ಯರು ಬಂದು ಮರಣೋತ್ತರ ಪರೀಕ್ಷೆ ಮಾಡಿ ಅದು ಸ್ವಲ್ಪ ದೂರದಲ್ಲಿ ಹೋಗಿ ಸುಟ್ಟಾಕ್ಬಿಡ್ತಾರೆ. ಆಮೇಲೆ ಅದು 52 ಇಲ್ಲ 60 ಹೆಜ್ಜೆ ಸುತ್ತಲೂ ಮೇಲೆ ತಂದು ಸಂಪರ್ಕ ಮಾಡಿ ಆ ಉಣ್ಣೆಗಳು ಏನಾಗುತ್ತೆ, ಅದು ಒಂದ್ಸಲ ಮಂಗ ಸತ್ತ ತಕ್ಷಣ ಉಣ್ಣೆಗಳು ಮಂಗದ ಹೊರ ಬಂದುಬಿಡ್ತವೆ, ಸುತ್ತಮುತ್ತಲೇ ಇರ್ತವೆ. ಸೊ ಅದು 52 ಇಲ್ಲಾಂದರೆ ಒಂದು 60 ಮೀಟರ್ ದೂರದಲ್ಲಿ ನಮ್ಮ ಮೇಲೆ ತಂದು ಸಿಂಪಡಣೆ ಮಾಡ್ತೀವಿ. ಹಾಟ್ಸ್ಪಾಟ್ ಉಚಿತ, ಸಂಪೂರ್ಣ ಉಚಿತ. ಸರ್ ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಸಂಪಾದಕ ಚಾರ್ವಾಕ ಪತ್ರಿಕೆ. ನನ್ನೊಂದಿಗೆ ರಾಘವೇಂದ್ರ ತಳಗುಪ್ಪ, ಸುದ್ದಿ ಸಹ್ಯಾದ್ರಿ ಸಂಪಾದಕರು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ.